ಕೊಡಿ, ಧರ್ಮ ಬೋಧನೆಯನ್ನ ಮಾಡಿಸಿ, ಸಂಸ್ಕೃತಿಯನ್ನ ಮಕ್ಕಳಿಗೆ ತಿಳಿಸಿ, ಆ ಮಕ್ಕಳಿಂದಲೇ ಮುಂದಿನ ಧರ್ಮ ಜಾಗೃತಿ, ಮುಂದಿನ ಧರ್ಮದ ಉಳಿವು. ನನ್ನ ಧರ್ಮ ಉಳಿಬೇಕಂದ್ರೆ ಆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡೋದು. ಇವತ್ತು ನಾವು ಯೋಚನೆ ಮಾಡಬೇಕು, ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಕ್ಕಳಿಗೆ ನಾನು ಧರ್ಮ ಬೋಧನೆ ಮಾಡಲಿಲ್ಲ, ಇನ್ಯಾರು ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ನಾನು ಓದಿಲ್ಲ, ಇನ್ಯಾರು ಓದುತ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ವಚನಗಳನ್ನು ನಾನು ಹಾಡಲಿಲ್ಲ, ಇನ್ಯಾರು ಹಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಗ್ರಂಥಗಳ ಅಧ್ಯಯನ ನಾನು ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಹಬ್ಬ ದಿನಗಳ ಆಚರಣೆ ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧರ್ಮದ ಸಂಭ್ರಮಾಚರಣೆ ನಾನು ಮಾಡಲಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದುವಾಗಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತಗಳನ್ನ ನಾನು ಧರಿಸಲಿಲ್ಲ, ಇನ್ಯಾರು ಧರಿಸ್ತಾರೆ? ಅರೆ ಸ್ವಾಮಿ, ಹಿಂದುವಾಗಿ ಹುಟ್ಟಿ ನನ್ನ ಧರ್ಮ ರಕ್ಷಣೆ ನಾನು ಮಾಡ್ಕೊಳ್ಳಿಲ್ಲ, ಇನ್ಯಾರು ಬಂದು ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಜನ್ಮ ಜವಾಬ್ದಾರಿ, ನಮ್ಮ ದೇಶ ಧರ್ಮ ರಕ್ಷಣೆ. ಈ ದೇಶ ಧರ್ಮ ರಕ್ಷಣೆ ಆಗಬೇಕಂದ್ರೆ ಇನ್ಯಾರೊಂದು ವಿರುದ್ಧ ನಿಂತು ಹೋರಾಟ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ನಮ್ಮ ಹಿರಿಯರ ಕೆಲಸ ಮಾಡಿದ್ದಾರೆ, ಅವರ ಆ ಶ್ರಮದ ಪ್ರತಿಫಲ ಧರ್ಮ ಉಳ್ಕೊಂಡು ಬಂದಿದೆ. ಈಗ ಉಳಿದಿರುವಂತ ಧರ್ಮವನ್ನು ಉಳಿಸಬೇಕಂದ್ರೆ ನಮ್ಮಲ್ಲಿ ನಾವು ಜಾಗೃತಿ ಮೂಡಿಸಿದ್ರೆ ಸಾಕು. ಯಾಕೆ ಗೊತ್ತೇ? ಇದು ನಾನು ಹೇಳ್ತಾ ಇರುವಂತ ಮಾತಲ್ಲ ನನ್ನ ನೆಚ್ಚಿನ ಬಂಧುಗಳೇ.